ಮಾಧವಣ್ಣ ಚಾಚಿ ಅಲ್ವಾ ನೀನು? ನೀನು ಮೇಲಿಂದ ಬಿದ್ದು ಸತ್ತೋಗಿದ್ಯಲ್ಲಮ್ಮ. ಅದೊಂದು ವಿಚಿತ್ರ ಕತೆ. ನಾನು ಸತ್ತೇ ಹೋಗಿದ್ದೆ. ನನ್ನ ಚಟ್ಟಕ್ಕೂ ಹಚ್ಚಿದ್ರು. ಬೆಂಕಿ ಹೊತ್ಸಿ ನನ್ನ ಹೆಣ ಸುಡೋ ಹೊತ್ತಿಗೆ ಒಬ್ರು ಮಹಾತ್ಮ ಅಜ್ಜಯ್ಯ ಬಂದು ನನ್ನ ಕಾಪಾಡಿದ್ರು. ಹೌದಾ? ಯಾರಮ್ಮ ಪುಣ್ಯಾತ್ಮ? ಶಂಕರಜ್ಜ ಅಂತ. ಅವ್ರು ಹೇಳಿದ್ರು ನನ್ನನ್ನು ಬದುಕಿಸಿದ್ದು ಅಮ್ಮನವ್ರಂತೆ. ಹೌದು ಕಣಮ್ಮ, ಕಷ್ಟ ಕಾಲದಲ್ಲಿ ಬದುಸೋರೆ ಆ ಮಹಾತಾಯಿ. ಅಮ್ಮನವ್ರು ಮನ್ಸು ಮಾಡಿದ್ರೆ ಯಾವ ಲೆಕ್ಕ ಅವ್ರಿಗೆ. ಆದರೆ ನೀನು ಇಲ್ಲಿಗೆ ಯಾಕೆ ಬಂದೆ? ಅವರೇ ಕರ್ಕೊಂಡು ಬಂದಿದ್ದು. ಆ ಮಹಾತಾಯಿನೇ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾಳೆ ಅಂತ ಶಂಕರಜ್ಜನೇ ಹೇಳಿದ್ದು. ಅಮ್ಮ ತಾಯಿ, ನೀನು ಸಾಮಾನ್ಯ ಅಲ್ಲಮ್ಮ. ಅಮ್ಮನವರು ನಿನ್ನನ್ನು ಬದುಕಿಸಿ ಈ ಊರಿಗೆ ಕರ್ಸ್ಕೊಂಡಿದ್ದಾರೆ ಅಂದರೆ ಅನ್ಯಾಯ ಮಾಡ್ತೀರ ಇವ್ರಿಗೆಲ್ಲ ಕಾದಿದೆ ತಕ್ಕ ಶಾಸ್ತಿ. ಆ ಮಹಾತಾಯಿ ನಿನ್ನಿಂದ ಏನೋ ದೊಡ್ಡ ಪವಾಡನೆ ಮಾಡಿಸ್ತಾಳೆ. ಇನ್ಮೇಲೆ ಪ್ರಾರಂಭ ನೋಡು ಊರಬ್ಬ. ಬರೀ ಪವಾಡಗಳ ಜಾತ್ರೆ, ಮಾಯೆಗಳ ಸಂತೆ, ಆ ಮಹಾತಾಯಿ ಆಟ ನೋಡೋದಕ್ಕೆ 2 ಕಣ್ಣು ಸಾಲದು. ಅಟ್ಟಾಸದಿಂದ ಮೆರಿತರ ದುಷ್ಟರೆಲ್ಲ ಹೇಗೆ ಮಣ್ಣು ಹೋಗ್ತಾರೆ ಅಂತ ನೋಡ್ತೀನಿ. ನೋಡಿ ಆನಂದ ಪಡ್ತೀನಿ. ಶ್ರೀಚಕ್ರ ದರ್ಶನ ಭಾಗ್ಯಕ್ಕೆ ಕಾಯ್ತಾ ಇದ್ದೀನಿ. ಬರ್ತೀನಮ್ಮ, ಬರ್ತೀನಿ.